ನೋಡ್ತಾ ಇರೋ ಗಾಡಿ ಎಲ್ಲ ಬಂದ್ಬಿಟ್ಟು ಎಷ್ಟು ಕಡಿಮೆದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ವಿಡಿಯೋನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಸೊ ಯಾವ ವಿಡಿಯೋದಲ್ಲೂ ಈ ತರ ಒಂದು ಆಫರ್ ಕೊಟ್ಟಿಲ್ಲ. ಇದೇ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಆಫರ್ಸ್ ಕೊಡ್ತಾ ಇದ್ದಾರೆ. 2.5 ಲಕ್ಷ ಅದರಲ್ಲಿ ನೆಗೋಷಿಯಬಲ್. ಹೌದು. ಓಕೆ. ಸೊ ಫ್ರೆಂಡ್ 2,75,000 ರೂಪೀಸ್ಗೆ ಸ್ವಿಫ್ಟ್ ಡಿಸೈರ್ ಡೀಲರ್ ಏನ್ ಪ್ರೈಸ್ ಕೊಡ್ತೀರಾ ಸೇಮ್ ಅದೇ ಪ್ರೈಸ್ ಕಸ್ಟಮರ್ ಅದೇ ಕಸ್ಟಮರ್ಗೆ ರೈಟ್ ಆಗಿ ಬಂದ ಪ್ರೈಸ್ ಜಾಸ್ತಿ ಏನಾದ್ರು ಹೇಳ್ತೀರಾ? 5.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 5.5 ಹೆಚ್ಚು ಕಡಿಮೆ ಮಾಡ್ತೀರಾ? 75 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಅನ್ನೋದು ಇದು ಕೂಡ ಫೈನಾನ್ಸ್ ಆಗುತ್ತೆ. 30 to 90% ಫೈನಾನ್ಸ್ ಆಗುತ್ತೆ. 80 to 90% ಫೈನಾನ್ಸ್ ಆಗುತ್ತೆ. ಹೌದು. 35 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ 11-12 ವ್ಯಾಗ್ನರ್ ಕಂಡೀಷನ್ ನೋಡ್ಕೊಳ್ಳಿ, ನೀಟ್ ಅಂಡ್ ಕ್ಲೀನ್ ಆಗಿದೆ. 5,95,000 ಹೆಚ್ಚು ಕಡಿಮೆ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿ ಇರುವ NXO ಯೂಸ್ ಕಾರ್ಸ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ರು ನಿಮಗೆ ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಕ್ಲಿಯರೆನ್ಸ್ ಸೇಲ್ ಬೇರೆ ನಡೀತಾ ಇದೆ. ಸೊ ಈ ಸತಿ ಯಾವ ಥರ ಕಾರ್ಸ್ ಇದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ನೀವೇನಾದರೂ ಬಂದ್ಬಿಟ್ಟು ಯೂಸ್ ಕಾರ್ ಪರ್ಚೇಸ್ ಮಾಡಬೇಕಂದ್ರೆ, ಅದು ಕೂಡ ಲೋ ಬಜೆಟಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಈ ವಿಡಿಯೋನ ಒಂದು ಸತಿ ಕನ್ಸಿಡರ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್. ಹಾಂ ಸರ್, ಹೇಳಿ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಿ. ನಮ್ಮ ನಾಗರಬಾವಿ ಸರ್ಕಲ್ ಅಲ್ಲಿ ಸರ್ವಿಸ್ ರೋಡ್ ನಲ್ಲಿ ಎಂಪೆತ್ ಹೋಟೆಲ್ ಇದೆ. ಹಂಗೆ ಸರ್ವಿಸ್ ರೋಡ್ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸ್ವಲ್ಪ ಬಂದ್ಬಿಟ್ರೆ ಪೈಂಟ್ ಅಂಗಡಿ, ನಿಪ್ಪನ್ ಪೈಂಟ್ ಅಂಗಡಿ, ಫಸ್ಟ್ ಲೆಫ್ಟ್ ಟು ಫಸ್ಟ್ ರೈಟ್. ಇದು ನೋಡಿ, ಈ ರೋಡ್ ಬರುತ್ತೆ. ಇನ್ನ ಗೊತ್ತಾಗಿಲ್ಲ ಅದು ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಇದೇ ಸರೌಂಡಿಂಗ್ ನಲ್ಲಿ ನಮ್ದು ಎಲ್ಲ ವೆಹಿಕಲ್ಸ್ ಇರುತ್ತೆ. ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಕೂಡ ಲೊಕೇಶನ್ ಡೀಟೇಲ್ಸ್ ಪಿಂಗ್ ಮಾಡಿರ್ತೀವಿ. ಸರ್ ಈ ಸತಿ ಏನ್ ಆಫರ್ಸ್, ಸೊ ಏನ್ ತರಿಸಿದೀರಾ ಈ ಸತಿ? ಸರ್ ನಾವು ಕೊಡೋದೇ ರೀಸನಬಲ್ ರೈಟ್. ಎಲ್ಲ ಥ್ರೂಔಟ್ ಕರ್ನಾಟಕ ಡೀಲರ್ ಬರ್ತಾರೆ, ಎಲ್ಲ ಡೀಲರ್ ಬರ್ತಾರೆ, ತಗೊಂಡೋಗ್ತಾರೆ, ಕಸ್ಟಮರ್ ಬರ್ತಾರೆ. ಥ್ರೂಔಟ್ ಕರ್ನಾಟಕದಿಂದ ನಮ್ದೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ತಾರೆ. ನಮ್ಮ ಹತ್ರ ರೀಸನಬಲ್ ರೈಟ್, ಯಾವ ಥರನೂ ಕಮಿಷನ್ ಇಲ್ಲ, ಏನಿಲ್ಲ. ಏನಿದೆ ಆಸ್ ಇಟ್ ಈಸ್ ಕಸ್ಟಮರ್ ಪಾರ್ಕ್ ಸೆಲ್ ಹೆಂಗಿದೆ ಹಂಗೆ ನಾವು ಸೆಲ್ ಮಾಡ್ತೀವಿ. ಡೀಲರ್ಸ್ಗೆ ಏನು ಪ್ರೈಸ್ ಕೊಡ್ತೀರಾ ಸೇಮ್ ಅದೇ ಪ್ರೈಸ್ ಕಸ್ಟಮರ್ ಅದೇ ಕಸ್ಟಮರ್ಗೆ. ಓಕೆ. ಸೊ ಫಸ್ಟ್ ಯಾವ ಕಾರನ್ನ ಸ್ಟಾರ್ಟ್ ಮಾಡ್ತೀರಾ? ನೋಡಿ, ಟಾಟಾ ಹರಿಯರ್ ಇದೆ, 2019 ಮಾಡಲು, 83,000 ಹೊಡಿದೆ. 10.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಎಲ್ಲ ಮಾಡೋಣ. 10.5 ಲಕ್ಷ ರೂಪಾಯಿಗೆ ಟಾಟಾ ಹರಿಯರ್ ಕೊಡ್ತಾ ಇದ್ದೀರಾ? ಹೌದೌದು. ಫೈನಾನ್ಸ್ ಕೂಡ ಆಗುತ್ತೆ ಸರ್. ಸಿವಿಲ್ ಚೆನ್ನಾಗಿದೆ. 80 to 90% ಫೈನಾನ್ಸ್ ಆಗುತ್ತೆ. 80 to 90% ಫೈನಾನ್ಸ್ ಆಗುತ್ತೆ. ಹೌದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇದೆ 2015 ಮಾಡಲು, ಎಕ್ಸೆಂಟ್ ಪೆಟ್ರೋಲ್ 375 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಅನ್ನೋದು ಇದು ಕೂಡ ಫೈನಾನ್ಸ್ ಆಗುತ್ತೆ ಸರ್. ನೆಕ್ಸ್ಟ್ 2011 ಮಾಡಲು, ವರ್ನಾ ಫ್ಯೂಡಿಕ್ 335 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ. ನೆಕ್ಸ್ಟ್ XUV 500 2015 ಮಾಡಲು, W6 5.5 ಹೆಚ್ಚು ಕಡಿಮೆ ಆಗುತ್ತೆ. 5.5 ಲಕ್ಷ ರೂಪಾಯಿಗೆ XUV 500. ಹೌದೌದು ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇಲ್ಲ ಡೈರೆಕ್ಟ್ ಆಗಿ ಬಂದ ಪ್ರೈಸ್ ಜಾಸ್ತಿ ಏನಾದ್ರು ಹೇಳ್ತೀರಾ? ಇಲ್ಲ 5.5 ಹೆಚ್ಚು ಕಡಿಮೆ ಆಗುತ್ತೆ ಸರ್. 5.5 ಹೆಚ್ಚು ಕಡಿಮೆ ಮಾಡ್ತೀರಾ? ಫೈನಾನ್ಸ್ ನಿಮಗೆ ಸಿವಿಲ್ ಚೆನ್ನಾಗಿದೆ, ಅದಕ್ಕೂ ಫೈನಾನ್ಸ್ ಮಾಡ್ಕೊಡ್ತೀರಾ ಸರ್. ನೆಕ್ಸ್ಟ್ 2018 ಮಾಡಲು, ಬಲ್ಲದು 7 ಸೀಟು. ಇದು ಬಂದ್ಬಿಟ್ಟು 5,95,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 5,95,000 ರೂಪಾಯಿ ಅದರಲ್ಲಿನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹೌದೌದು ಸರ್. ನೆಕ್ಸ್ಟ್ 2015 ಮಾಡಲು, i20 ಡೀಸೆಲ್ 485 ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನು ಸ್ಪೋರ್ಟ್ಸ್ ವೇರಿಯಂಟ್. ಹೌದೌದು. ಡೀಸೆಲ್ ಒಂದು ವ್ಯಾಗ್ನರ್ ಇದೆ 2011-12 265 ಹೆಚ್ಚು ಕಡಿಮೆ ಆಗುತ್ತೆ. 2,65,000 ರೂಪಾಯಿಗೆ 2019 11-12 ವ್ಯಾಗ್ನರ್ ಕಂಡೀಷನ್ ನೋಡ್ಕೊಳ್ಳಿ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಸರ್ ನೆಕ್ಸ್ಟ್ ಹಂಗೆ ಬಂದ್ರೆ ಮತ್ತೊಂದು ಯಾವ್ದಿದೆ? ಡಿಸೈನ್ ಇದು ನೋಡಿ, 2012 ಮಾಡಲು VXI 275 ಹೆಚ್ಚು ಕಡಿಮೆ ಆಗುತ್ತೆ. 2,75,000 ರೂಪೀಸ್ಗೆ ಸ್ವಿಫ್ಟ್ ಡಿಸೈರ್ 12 ಮಾಡಲು, ಅದು ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ 2006 ಮಾಡಲು, ಶಿಫ್ಟ್ VXI ಕ್ಲೀನ್ ಆಗಿದೆ, ಎಲ್ಲೂ ಡೆಂಟ್ ಕ್ರಾಸಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 195 ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 1,95,000 ರೂಪೀಸ್ಗೆ ಸ್ವಿಫ್ಟ್ ಸಿಗ್ತಾ ಇದೆ ನಿಮಗೆ. ಅದು ಕೂಡ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. ಹೌದು ಸರ್. ನೆಕ್ಸ್ಟ್ 2013 ಮಾಡಲು, ಈಕೋ ಸಾರಿ ವ್ಯಾನ್ 65,000 ಹೊಡಿದೆ. 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಮ್ನಿ ಗಾಡಿ. ಹೌದು, ಡಿಮ್ಯಾಂಡ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ 2013 ಮಾಡಲು, ಡೀಸೆಲ್ ಗಾಡಿ, ಸಿಂಗಲ್ ಓನರ್ 3.5 ಹೆಚ್ಚು ಕಡಿಮೆ ಆಗುತ್ತೆ. 3.5 ಅದರಲ್ಲಿ ಹೆಚ್ಚು ಕಡಿಮೆ. ಹೌದು ಸರ್. ಮತ್ತೊಂದು 2009 ಮಾಡಲು ಜಾಜ್ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಸರ್. ನೆಕ್ಸ್ಟ್ ಸೆಲೆರಿಯೋ ಇದೆ ನೋಡಿ, 14-15 36,000 ಹೊಡಿದೆ. ಅದು 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಅದರಲ್ಲಿ ನೆಗೋಷಿಯಬಲ್. ಹೌದೌದು. ಸರ್ ನೆಕ್ಸ್ಟ್ ಹಿಂಗೆ ಬಂದ್ರೆ ಇಲ್ಲ ಒಂದು ಇದೆ i20 ಇದೆ. i20 2018 ಮಾಡಲದು, ಇದು ಸಾರಿ 2018 ಮಾಡಲು, ಡೀಸೆಲ್ ಆಟೋಮೆಟಿಕ್ 6 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟಾಪ್ ಅಪ್ ಮಾಡಿ ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಕೆ. ಶಿಫ್ಟ್ ಡಿಸೈರ್
2012 ಮಾಡಲ್ ಡೀಸೆಲ್ ಸಿಂಗಲ್ ಅನ್ನೋದು ಹಾ. 4,05,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ಫುಲ್ ಡಿಮ್ಯಾಂಡ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಮತ್ತೊಂದು ಲೋ ಬಜೆಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಇದಿದೆ K10 ಆಲ್ಟೋ 12 ಮಾಡಲ್ ಇದು. Okay. 2,15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000 ರೂಪಾಯಿಗೆ ಅದರಲ್ಲಿ ಹೌದು. ನೆಗೋಷಿಯಬಲ್. ಹೌದೌದು ಸರ್ ತುಂಬಾ ಜನ ಡಸ್ಟರ್ ಹುಡುಕ್ತಾನೆ ಇರ್ತಾರೆ, ನಿಮ್ಮ ಹತ್ರ ಡಸ್ಟರ್ ಇದೆ. 2014 ಮಾಡಲು ನಮ್ಮ ಹತ್ರ ಡಸ್ಟರ್ 4 ಗಾಡಿ ಇದೆ. 4 ಗಾಡಿ ಇದೆ. ಓಕೆ, ವೈಟ್ ಕಲರ್ ಡೀಟೇಲ್ಸ್ ಅಲ್ಲಿ 2014 ಮಾಡಲು ಹಾ. ಸಿಂಗಲ್ ಅನ್ನೋದು ಡಸ್ಟರ್ 385 ಹೆಚ್ಚು ಕಡಿಮೆ ಆಗುತ್ತೆ. 3,85,000 ರೂಪಾಯಿಗೆ ಡಸ್ಟರ್. ಹೌದೌದು ಸರ್ ಮತ್ತೊಂದು ಕ್ವಿಡ್ ಇದೆ. ಗುಡ್ 2018 ಮಾಡಲು ಹಾ. ಇದು ಬಂದ್ಬಿಟ್ಟು ನಿಮಗೆ 50-55 ಸಾವಿರ ಹೊಡಿದೆ, 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಮತ್ತೊಂದು 2014 ಮಾಡಲ್ i20 ಸ್ಪೋರ್ಟ್ಸ್ 375 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಇದೆ. ಶಿಫ್ಟ್ 2010 ಮಾಡಲು ಡೀಸೆಲ್ 2.5 ಹೆಚ್ಚು ಕಡಿಮೆ ಆಗುತ್ತೆ. 2.5 ಲಕ್ಷ ಅದರಲ್ಲಿನೂ ನೆಗೋಷಿಯಬಲ್. ಹೌದೌದು ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಎಲ್ಲ ಕ್ಲಿಯರೆನ್ಸ್ ಸೇಲ್ ನಡೀತಾ ಇದೆ. ನೀವು ನೋಡ್ತಾ ಇರೋ ಗಾಡಿ ಎಲ್ಲ ಬಂದ್ಬಿಟ್ಟು ಎಷ್ಟು ಕಡಿಮೆದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ವಿಡಿಯೋನ ಮಾತ್ರ ಮಿಸ್ ಮಾಡಕ್ಕೆ ಹೋಗಬೇಡಿ. ಸೊ ಯಾವ ವಿಡಿಯೋದಲ್ಲಿನೂ ಈ ಥರ ಒಂದು ಆಫರ್ ಕೊಟ್ಟಿಲ್ಲ, ಇದೇ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಆಫರ್ಸ್ ಕೊಡ್ತಾ ಇದ್ದಾರೆ. ಈ ವಿಡಿಯೋನ ಕನ್ಸಿಡರ್ ಮಾಡಿ. ಸೊ ಇಷ್ಟು ದಿನ ಏನೇನು ವಿಡಿಯೋಸ್ ಬಂದಿದೆ NXO ಕಾರ್ ಕಡೆಯಿಂದ ಅದೆಲ್ಲ ಮರ್ತ್ಬಿಡಿ. ಈ ವಿಡಿಯೋ ಹೊಸ ಸ್ಟಾಕ್ಸು, ಹೊಸ ಪ್ರೈಸು, ಹೊಸ ಸೇಲು. ಸರ್ ನೆಕ್ಸ್ಟು ಹಾಂ, ಇದು 19 ಮಾಡಲು 3,05,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಆಮೇಲೆ ಇದು 2015 ಮಾಡಲು ಎಕ್ಸೆಂಟು, ಸಾರಿ ಟಾಟಾ ಜಸ್ಟ್ 15 ಮಾಡಲು ಡೀಸೆಲ್ 335 ಹೆಚ್ಚು ಕಡಿಮೆ ಆಗುತ್ತೆ. i10 2008 ಮಾಡಲು 8-9 ಆಟೋಮೆಟಿಕ್ 7,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಗ್ನರ್ 9 ಮಾಡಲು 165 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇಲ್ಲಿ ಇನ್ನೊಂದು ಕ್ಲೈಮರ್ ಇದೆ. ಕ್ಲೈಂಬರ್ 2017 ಮಾಡಲು 68,000 ಚೇಂಜ್ ಹೊಡಿದೆ, 275 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು ಹೊಂಡೈ ಜಾಜ್ 13 ಮಾಡಲ್ ಡೀಸೆಲ್ 325 ಹೆಚ್ಚು ಕಡಿಮೆ ಆಗುತ್ತೆ. ಇನೋವಾ 2011 ಮಾಡಲು ಡೀಸೆಲ್ 385 ಹೆಚ್ಚು ಕಡಿಮೆ ಆಗುತ್ತೆ. 3,85,000 ರೂಪಾಯಿ ಅದರಲ್ಲಿನೂ ಹೆಚ್ಚು ಕಡಿಮೆ. ಸರ್ ಮತ್ತೊಂದು ಕ್ರೆಟಾ ಇದೆ. 2018 ಮಾಡಲು ಕ್ರೆಟಾ 725 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸೆಲೆರಿಯೋ 2016 ಮಾಡಲು ಆಟೋಮೆಟಿಕ್ 365 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು 2011 ಮಾಡಲು 7 ಸೀಟರ್ ಸನ್ ರೂಫ್ 385 ಹೆಚ್ಚು ಕಡಿಮೆ ಆಗುತ್ತೆ. 3,85,000 ರೂಪಾಯಿ ಅದರಲ್ಲಿನೂ ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ಟಾಪ್ ಅಂಡ್ ಮಾಡಲು. ಓಕೆ ಸರ್ ನೆಕ್ಸ್ಟ್ ಶಿಫ್ಟ್ 2022 ಮಾಡಲು 22 ಮಾಡಲು 55,000 ಹೊಡಿದೆ. ಇದು ಬಂದ್ಬಿಟ್ಟು 6,45,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸರ್ ಮತ್ತೊಂದು 14 ಮಾಡಲು ಡೀಸೆಲ್ ಜನವರಿ ಶಿಫ್ಟ್ VDI 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ XUV 2000 ಇದು 15 ಮಾಡಲು W10 8.5 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು ರೆಡ್ ಕಲರು ರೆಡ್ ಕಲರ್ 2019 ಮಾಡಲು ಇದು ಟಾಪ್ ಅಂಡ್ ಮಾಡಲು ಬಲ್ಲನು 575 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಸೊ ಮತ್ತೊಂದು i10 2010 ಮಾಡಲು 195 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇಲ್ಲಿ ಇನ್ನೊಂದು ಇನ್ನೊಂದು XUV W10 ಸಿಂಗಲ್ ಓನರ್ 15 ಮಾಡಲು ವಿತ್ ಸನ್ ರೂಫ್ 875 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಮತ್ತೊಂದು ಇದು ಬಂದ್ಬಿಟ್ಟು 14 ಮಾಡಲ್ ಡೀಸೆಲ್ VXI 425 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಲೋ ಬಜೆಟ್ 11 ಮಾಡಲು ಆಲ್ಟೋ 195 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಮತ್ತೊಂದು XUV ಇದು XUV 2014 ಮಾಡಲು ಸಿಂಗಲ್ ಓನರ್ 75 ಹೆಚ್ಚು ಕಡಿಮೆ ಆಗುತ್ತೆ. ರೆಡ್ ಕಲರು ಇದು 2013 ಮಾಡಲ್ ಡೀಸೆಲ್ i10 ಗ್ರಾಂಡ್ 285 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು ಶಿಫ್ಟ್ ಡೀಸೆಲ್ 17 ಮಾಡಲು 495 ಹೆಚ್ಚು ಕಡಿಮೆ ಆಗುತ್ತೆ. ಕ್ವಿಡ್ ಅದು ಕ್ವಿಡ್ 24 ಮಾಡಲದು 395 ಹೆಚ್ಚು ಕಡಿಮೆ ಆಗುತ್ತೆ. ಅದ್ ಪಕ್ಕದಲ್ಲಿ 13 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ ಅದು ಬಂದ್ಬಿಟ್ಟು 310 ಹೆಚ್ಚು ಕಡಿಮೆ ಆಗುತ್ತೆ. 3,10,000 ರೂಪಾಯಿ ಅದರಲ್ಲಿಯೂ ನೆಗೋಷಿಯಬಲ್. ಹೌದು. ಸರ್ ಇಲ್ಲೊಂದಿದೆ ಸ್ವಿಫ್ಟ್ ಪೆಟ್ರೋಲ್ ಇದು ಪೆಟ್ರೋಲ್ 17 ಪೆಟ್ರೋಲ್ 475 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಮತ್ತೊಂದು ಬ್ಲೂ ಕಲರು ಬ್ಲೂ ಇಗ್ನಿಸ್ 1920 485 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು i20 ಬ್ಲೂ ಕಲರ್ 17 ಮಾಡಲು 5.5 ಹೆಚ್ಚು ಕಡಿಮೆ ಆಗುತ್ತೆ. 5.5 ಅದರಲ್ಲಿನೂ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ 2023-24 ಆಟೋಮೆಟಿಕ್ ಆಪಲ್ ಶೇಪ್ ಅದು 75 ಹೆಚ್ಚು ಕಡಿಮೆ ಆಗುತ್ತೆ. ಇದು 21 ಮಾಡಲು 59,000 ಹೊಡಿದೆ, 5,10,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಅಲ್ಲ? ಸಿವಿಲ್ ಚೆನ್ನಾಗಿದೆ. 13 ಮಾಡಲ್ ಮೇಲೆ ನಿಮಗೆ 80-90% ಥ್ರೂಔಟ್ ಕರ್ನಾಟಕನಲ್ಲಿ ಎಲ್ಲ ಇರಲಿ ನಾವು ಮಾಡಿಸ್ಕೊಡ್ತೀವಿ. 80-90% ಲೋನ್ ಮಾಡಿಸ್ಕೊಡ್ತೀರಾ? ಹೌದೌದು. ಓಕೆ ಸರ್ ನೆಕ್ಸ್ಟ್ ಹಿಂದೆ 19 ಮಾಡಲು i10 ಗ್ರಾಂಡ್ 4.5 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್ ಹಂಗೆ ಬಂದ್ರೆ 2013 ಮಾಡಲು ಒಂದು ಫ್ಯೂಡಿಂಗ್ ಟಾಪ್ ಅಂಡ್ ಮಾಡಲು 4,05,000 ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲೋ ಬೋರ್ಡು 175 16 ಮಾಡಲು 75,000 ರೂಪಾಯಿ ಮಾತ್ರ. ಸರ್ ಮತ್ತೊಂದು ಸ್ವಿಫ್ಟ್ ಇದೆ 2016 ಮಾಡಲು ಸ್ವಿಫ್ಟ್ ಡಿಸೈರ್ VXI 4,05,000
ಮತ್ತೊಂದು ಅದು 14 ಮಾಡಲು ಡೀಸೆಲ್ ಹಾ 395 295 2,95,000 ರೂಪಾಯಿ ಮಾತ್ರ. ಡೀಸೆಲ್ ಗಾಡಿ ಎಕ್ಸೆಂಟ್. ಸೊ ಫ್ರೆಂಡ್ಸ್, ಯಾರಾದರೂ ಈಕೋ ವ್ಯಾನ್ ಹುಡುಕ್ತಾ ಇದ್ದೀರಾ ರೆಡ್ ಕಲರ್ ಅಲ್ಲಿ, ಸೊ ಇವ್ರ ಹತ್ರ ಅವೈಲೇಬಲ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್. 2011 ಮಾಡಲು 7 ಸೀಟರ್ ಇದು. ಓಕೆ 235 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಮತ್ತೊಂದು ಇದು ಬಂದ್ಬಿಟ್ಟು 19 ಮಾಡಲು ಗ್ಲಾಸ್ ಕ್ರಾಕ್ ಆಗಿದೆ, ಬೇಕಂದ್ರೆ ಹಾಕೊಡ್ತದೆ, ರೀಪ್ಲೇಸ್ ಮಾಡ್ಕೊಡ್ತೀರಾ? ಓಕೆ 275 ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೊಂದು 2011 ಮಾಡಲು 175 ಹೆಚ್ಚು ಕಡಿಮೆ ಆಗುತ್ತೆ. 1,75,000 ರೂಪಾಯಿ ಮಾತ್ರ. ಅದರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಓಕೆ. ಮತ್ತೊಂದು ಡಸ್ಟ್ ಅದು 12 ಮಾಡಲು 85 PS 385 ಹೆಚ್ಚು ಕಡಿಮೆ ಆಗುತ್ತೆ. 385 ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಾ? ಹೌದು ಸರ್. ಬೇರೆ ಗಾಡಿ ಇನ್ನ ತುಂಬಾ ವೆಹಿಕಲ್ಸ್ ಇದೆ. ಹಾ. ಇವಾಗ ನಾವು ಶಾರ್ಟ್ ಕಟ್ ನಲ್ಲಿ ವಿಡಿಯೋ ತೋರಿಸಿರೋದು. ಹೌದು. ನಮ್ಮ ಅಂಗಡಿಗೆ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡ್ಬೋದು, ಚೆಕ್ ಮಾಡ್ಬೋದು, ಮೆಕ್ಯಾನಿಕ್ ತೋರಿಸ್ಬೋದು, ಶೋರೂಮ್ ತೋರಿಸ್ಬೋದು. ಇವಾಗ ಏನ್ ಬೇಕು ಫೈನಾನ್ಸ್ ಕ್ಯಾಶು ಏನು ಬೇಕೋ ನಾವು ಮಾಡಿಸ್ಕೊಡೋಣ. ಬನ್ನಿ ನಮ್ಮ ಆಫೀಸ್ಗೆ ಒನ್ ಟೈಮ್ ವಿಸಿಟ್ ಆಗಿ. ಇದೇ ನೋಡಿ ವಿಜಯನಗರ ನರ್ಸಿಂಗ್ ಕಾಲೇಜ್. ಫ್ರೆಂಡ್ಸ್ ನೋಡ್ಬೋದು ನೀವು. ಸೊ ಇಷ್ಟೊಂದು ಕಾರ್ಸ್ ಇದೆ. ಸೊ ನಾವು ಇವಾಗ ಈ ವಿಡಿಯೋದಲ್ಲಿ ಕವರ್ ಮಾಡಿದೆಲ್ಲ ಬಂದ್ಬಿಟ್ಟು ಲೇಟೆಸ್ಟ್ ಸ್ಟಾಕ್, ಕರೆಕ್ಟ್ ಅಲ್ಲ ಸರ್? ಹೌದೌದು. ಲೇಟೆಸ್ಟ್ ಸ್ಟಾಕ್ ಫುಲ್ ಆಫರ್ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಗಾಡಿಗಳನ್ನ ಸಿಗ್ತದೆ. ನಿಮಗೆ ಎಲ್ಲ ತರ ಗಾಡಿಗಳು ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿಲ್ಲ ನಿಮ್ಮ ಹತ್ರ ಗಾಡಿಗಳು ಸಿಗುತ್ತೆ? 35 ಶುರು ಆದ್ರೆ 10-12 ಲಕ್ಷವರೆಗೂ ಇದೆ ಸರ್ ನಿಮ್ಮ ಹತ್ರ ಗಾಡಿಗಳಿದೆ. ಹೌದೌದು. ಸೊ ನಿಮ್ಗೆ ಯಾವ ತರ ಗಾಡಿ ಬೇಕು, ಎಲ್ಲ ತರ ಗಾಡಿ ನಿಮ್ಮ ಹತ್ರ ಒಂದು 50,000 ರೂಪಾಯಿ 1 ಲಕ್ಷ ಇದ್ರೇನು ತಲೆನೇ ಕೆಲ್ಸ್ಕೊಂಬೇಡಿ. ಡೈರೆಕ್ಟ್ ಆಗಿ ಎನ್ಎಕ್ಸೋ ಕಾರ್ಸ್ಗೆ ಬರ್ಬೋದು. ನಿಮ್ಗೆ ಎಲ್ಲ ತರ ಗಾಡಿ ಸಿಗುತ್ತೆ. ಕ್ವಾಲಿಟಿ ಗಾಡಿ, ಜೆನ್ಯೂನ್ ಗಾಡಿಗಳು ಸಿಗುತ್ತೆ. ಕರೆಕ್ಟ್ ಅಲ್ಲ ಸರ್? ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು. ಬಾಯ್.